ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್. ಬೆಳಗಾವಿಯಿಂದ ಯರಗಟ್ಟಿಯವರೆಗೆ KSRTC ಬಸ್ನಲ್ಲಿ ಮಾಡಿದ ಈ ಸುಂದರ ಪ್ರಯಾಣಕ್ಕೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ಬೆಳಗಾವಿಯಿಂದ ಹೊರಟು ಯರಗಟ್ಟಿಯವರೆಗೆ ಸಾಗುವ ಮಾರ್ಗದಲ್ಲಿನ ಮಳೆಗಾಲದ ಪ್ರಕೃತಿ ಸೌಂದರ್ಯ, ಹಸಿರು ಬೆಟ್ಟಗಳು, ತಿರುವು ಮುರುವು ರಸ್ತೆಗಳು, ಗ್ರಾಮೀಣ ಜೀವನದ ಮತ್ತು ಕರ್ನಾಟಕ ನೈಸರ್ಗಿಕ ಸೊಬಗನ್ನು ನೀವು ನೋಡಬಹುದು. ಈ ಮಾರ್ಗವು ಮಳೆಗಾಲದಲ್ಲಿ ಇನ್ನಷ್ಟು ಆಕರ್ಷಕವಾಗಿರುತ್ತದೆ. ರಸ್ತೆಯ ಎರಡು ಬದಿಯಲ್ಲೂ ಹಸಿರು ಹೊಲಗಳು, ಸಣ್ಣ ಗುಡ್ಡಗಳು, ಮಳೆಯ ಹನಿಗಳ ನಡುವೆ ಸಾಗುವ KSRTC ಬಸ್ ಪ್ರಯಾಣವು ಪ್ರತಿಯೊಬ್ಬ ಪ್ರವಾಸಿಗನಿಗೂ ವಿಶೇಷ ಅನುಭವವನ್ನು ನೀಡುತ್ತದೆ ಅಂತ ಹೇಳಬಹುದು. ಅದೇ ರೀತಿ ಬೆಳಗಾವಿಯಿಂದ ಯರಗಟ್ಟಿಯವರೆಗೆ KSRTC ಬಸ್ನಲ್ಲಿ ಮಾಡಿದ ಸುಂದರ ಪ್ರಯಾಣವನ್ನು ಈ ವಿಡಿಯೋದಲ್ಲಿ ನೋಡಬಹುದು. ನೀವು ಮಳೆಗಾಲದ ಹಸಿರು ಪ್ರಕೃತಿ, ತಿರುವುಮುರು ರಸ್ತೆಗಳು, ಮಳೆಯ ರಮಣೀಯ ದೃಶ್ಯಗಳು ಮತ್ತು ಗ್ರಾಮೀಣ ಕರ್ನಾಟಕದ ಸೌಂದರ್ಯ ಈ ಟ್ರಾವೆಲ್ ಬ್ಲಾಗಲ್ಲಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ. ಈ ವಿಡಿಯೋದಲ್ಲಿ ಬೆಳಗಾವಿಯಿಂದ ಯರಗಟ್ಟಿ KSRTC ಬಸ್ ಜರ್ನಿ, ಮಳೆಯ ರಸ್ತೆಯ ಅದ್ಭುತ ನೋಟ, ಹಸಿರು ಪ್ರಕೃತಿ ಮತ್ತು ಗ್ರಾಮೀಣ ಕರ್ನಾಟಕ ರೋಡ್ ಟ್ರಿಪ್ ಬ್ಲಾಗನ್ನು ಇದರೊಳಗೆ ನೋಡಬಹುದು. ಇಂತಹ ಪ್ರವಾಸದ KSRTC ಪ್ರಯಾಣ ಸ್ಥಳೀಯ ಮಾಹಿತಿ ಹಾಗೂ ಬ್ಲಾಗ್ಗಳಿಗಾಗಿ ಗುರುಜಿ ಟೆಕ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಯಾರು ನಮ್ಮ ಚಾನಲ್ಗೆ ಮೊದಲು ಹೊಸದಾಗಿ ಬಂದಿರಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಶೇರನ್ನು ಮಾಡೋದು ಮಾತ್ರ ಮರಿಬೇಡ್ರಿ. ಹೆದ್ದಾರಿ 48 ರಾಜ್ಯ ಹೆದ್ದಾರಿ 20 ಮೂಲಕ ಪ್ರಯಾಣಿಸುವ ಈ ಕೆಳಗಿನ ಪ್ರಮುಖ ಊರುಗಳು ಯಾವ್ಯಾವ ಬರ್ತಾವ ಅಂದರೆ, ಈ ಮುಖ್ಯ ರಸ್ತೆಗೆ ಸಿಗುವ ಪ್ರಮುಖ ಊರುಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ಸುಳೇಭಾವಿ, ಸಾಂಬ್ರಾ, ಮಾರಿಹಾಳ, ನೇಸರ್ಗಿ, ಆಮೇಲೆ ಹಲ್ಕಿ ಕ್ರಾಸ್. ಹಲ್ಕಿಯ ಮುಖಾಂತರ ನಾವು ಯರಗಟ್ಟಿಯವರೆಗೆ ನಮಗಿಲ್ಲಿ ದೊರೆಯುವಂಥ ಊರುಗಳ ಮಾಹಿತಿನೂ ನಾನು ಇಲ್ಲಿ ಹೇಳಿದ್ದೀನಿ. ಯಾವ್ಯಾವ ಅಂದ್ರೆ ಮುಖ್ಯ ರಸ್ತೆಗಳು ಇಲ್ಲಿ ಸಿಗುವ ಪ್ರಮುಖ ಊರುಗಳು ಯಾವ್ಯಾವಪ್ಪ ಅಂದ್ರೆ ಸುಳೇಭಾವಿ, ಸಾಂಬ್ರಾ, ಮಾರಿಹಾಳ, ನೇಸರ್ಗಿ, ಆಮೇಲೆ ಬೈಲೊಂಗಲ್ ಕ್ರಾಸ್ ಅಂತಲೂ ಕರಿತೀವಿ. ಹಲ್ಕಿ ಕ್ರಾಸಿಂದ ನಾವು ಸಾಗಬೇಕಾಗ್ತೈತೆ ನೋಡ್ರಿ. ಇಲ್ಲಿ ನಮಗೆ ಸಿಗುವಂಥ ಸ್ಥಳಗಳು